ಭಾರತೀಯರ ಪ್ರತಿ ಮನೆಗಳಲ್ಲಿ ಕಾಣಬಹುದಾದ ದೈವಿಕ ಸಸಿ ಅಂದ್ರೆ ಅದು ತುಳಸಿ. ತುಳಸಿಯನ್ನ ಲಕ್ಷ್ಮೀ ದೇವಿಯ ಸಂಕೇತ ಅಂತ ಪರಿಗಣಿಸಲಾಗಿದೆ. ಮನೆಯ ಅಂಗಳದಲ್ಲಿ ತುಳಸಿ ಕಟ್ಟೆ ಇಡೋದು ಅತ್ಯಂತ ಮಂಗಳಕರ. ಯಾವ ಮನೆಯಲ್ಲಿ ತುಳಸಿ ಇರುತ್ತೋ ಆ ಮನೆಯಲ್ಲಿ ಸದಾ ಕಾಲ ಸುಖ ಸಮೃದ್ಧಿ ನೆಲೆಸಿರುತ್ತೆ ಅನ್ನೋ ನಂಬಿಕೆ ಇದೆ. ಹಿಂದೂ ಧರ್ಮದ ಹೆಚ್ಚಿನ ಪೂಜೆ ಪುನಸ್ಕಾರಗಳಲ್ಲಿ ತುಳಸಿ ದಳಗಳನ್ನು ಬಳಸಲಾಗುತ್ತೆ. ಅದರಲ್ಲೂ ವಿಷ್ಣುವಿನ ಪೂಜೆಯಲ್ಲಿ ತುಳಸಿ ಇಲ್ಲದೆ ಪೂಜೆ ಅಪೂರ್ಣವೆಂದು ಹೇಳಲಾಗುತ್ತೆ. ತುಳಸಿಯಲ್ಲಿ ಶ್ಯಾಮ ತುಳಸಿ, ರಾಮ ತುಳಸಿ, ಶ್ವೇತ ತುಳಸಿ, ವನ ತುಳಸಿ, ನಿಂಬೆ ತುಳಸಿ ಅನ್ನೋ ವಿಧಗಳಿವೆ. ಆದರೆ ಹೆಚ್ಚಿನವರಿಗೆ ಪರಿಚಯವಿಲ್ಲದ ಮತ್ತೊಂದು ವಿಧದ ತುಳಸಿ ಇದೆ. ಅದೇ ಗಂಡು ತುಳಸಿ. ಗಂಡು ತುಳಸಿ ಮನೆಯಂಗಳದಲ್ಲಿ ಬೆಳೆಸೋ ಸಸಿಯಲ್ಲ. ಇದು ಹಾಡಿ, ಹಿತ್ತಲು, ತೋಟ, ಗದ್ದೆ, ಬೆಟ್ಟ ಗುಡ್ಡಗಳಲ್ಲಿ ತನ್ನಷ್ಟಕ್ಕೆ ಬೆಳೆಯೋ ಗಿಡ. ಸಾಮಾನ್ಯವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಈ ಸಸಿಗಳು ಕಾಡು ಸಸಿಗಳಾಗಿ ಕಂಡುಬರ್ತವೆ. ಹಾಗಾಗಿ ಇದನ್ನು ಕಾಡು ತುಳಸಿ ಅಂತಾನೂ ಕರೀತಾರೆ. ಈ ಗಿಡದ ಪರಿಚಯ ಜನರಿಗಿದ್ರೂ ಇದರ ಪ್ರಯೋಜನಗಳ ಬಗ್ಗೆ ತಿಳಿದವರು ಕಡಿಮೆ. ಹಾಗಾದ್ರೆ ಗಂಡು ತುಳಸಿಯ ಶಕ್ತಿ ಚಮತ್ಕಾರಗಳ ಬಗ್ಗೆ ತಿಳಿಯೋಣ ಬನ್ನಿ. ಸ್ಥಳೀಯವಾಗಿ ಗಂಡು ತುಳಸಿ ಅಂತ ಗುರುತಿಸಲ್ಪಡೋ ಈ ಗಿಡದ ಎಲೆಗಳು ತುಳಸಿ ಎಲೆಗಳಂತೆ ಘಮಲು ಹೊಂದಿವೆ. ಸೆಪ್ಟೆಂಬರ್ ಅಕ್ಟೋಬರ್ ಅವಧಿಯಲ್ಲಿ ಸಣ್ಣ ಮೂಗುನತ್ತಿನಂತಹ ನೀಲಿ ಬಣ್ಣದ ಹೂಗಳನ್ನು ಬಿಡ್ತವೆ. ಸಾಮಾನ್ಯವಾಗಿ ಖಾಲಿ ಭೂಮಿ, ಹೊಸದಾಗಿ ನಿರ್ಮಿಸಿದ ಬಡಾವಣೆಗಳಲ್ಲಿ ಈ ಗಂಡು ತುಳಸಿ ಬಹುಬೇಗ ಆವರಿಸಿಕೊಂಡು ಬೆಳೀತವೆ. ಪಶುಪಾಲನೆಯಲ್ಲಿ ಗಂಡು ತುಳಸಿ ಬಹಳ ಉಪಯುಕ್ತವಾದದ್ದು. ಹಸು ಅಥವಾ ಸಾಕು ಪ್ರಾಣಿಗಳ ಮೈಕಚ್ಚಿ ರಕ್ತ ಹೀರುವ ಉಣ್ಣೆ ಮತ್ತು ನೊಣಗಳನ್ನು ಓಡಿಸಲು ಇದನ್ನು ಸಾಂಪ್ರದಾಯಿಕವಾಗಿ ಬಳಸಲಾಗುತ್ತೆ. ಇದರ ಎಲೆಗಳನ್ನು ನುಣ್ಣಗೆ ಅರಿದು ಪ್ರಾಣಿಗಳ ಮೈಗೆ ಸವರಿದ್ರೆ ಉಣ್ಣೆಗಳು ಉದುರಿ ಹೋಗ್ತವೆ. ಕೃಷಿಯಲ್ಲೂ ಈ ಕಾಡು ತುಳಸಿಯನ್ನ ಬಳಸಿಕೊಳ್ಳಲಾಗುತ್ತೆ. ಹಸಿರೆಲೆ ಗೊಬ್ಬರವಾಗಿ ಮತ್ತು ಮಣ್ಣಿನ ಸಾವಯವ ಇಂಗಾಲವನ್ನು ಹೆಚ್ಚಿಸಲು ಇದನ್ನ ಗದ್ದೆಗಳಲ್ಲಿ ಬಳಸಿಕೊಳ್ಳಲಾಗುತ್ತೆ. ಹಸುಗಳ
ಹಸುಗಳ ಮೈಮೇಲೆ ಮುತ್ತಿಗೆ ಹಾಕೋ ನೊಣಗಳು ಮತ್ತು ರಕ್ತ ಹೀರೋ ಉಣ್ಣೆಗಳು ಪಶುಗಳ ಸಾಮಾನ್ಯ ಸಮಸ್ಯೆ. ಈ ಕೀಟಗಳ ಹಾವಳಿ ತಡೆಯೋಕೆ ಹೈನುಗಾರರು ಬೂಟೆಕ್ಸ್ ಅನ್ನೋ ರಾಸಾಯನಿಕವನ್ನ ಹಸುಗಳ ಮೈಗೆ ಸಿಂಪಡಿಸ್ತಾರೆ. ಬೂಟೆಕ್ಸ್ ಅನ್ನೋ ಈ ವಿಷ ಹಸುವು ಬೆವರನ್ನು ಹೊರ ಹಾಕೋ ಚರ್ಮ ರಂಧ್ರಗಳ ಮೂಲಕ ಮೈಯೊಳಗೆ ಇಳಿದು ಹಸುಗಳಿಗೆ ಗಂಟು ರೋಗವನ್ನ ಸೃಷ್ಟಿಸೋ ಸಾಧ್ಯತೆ ಇದೆ. ಅಲ್ಲದೆ ಇದು ಕ್ಯಾನ್ಸರ್ ಕಾರಕ ಸ್ವಭಾವ ಹೊಂದಿದೆ. ಹಾಗಾಗಿ ಈ ಬೂಟೆಕ್ಸ್ ಬದಲಿಗೆ ಸರಳವಾದ ಗಂಡು ತುಳಸಿಯ ರಸ ಕೀಟಗಳ ಬಾಧೆಗೆ ಉತ್ತಮ ಪರಿಹಾರವಾಗಿದೆ. ಹಸುಗಳ ಮೈ ತೊಳೆದ ಮೇಲೆ ಈ ಗಂಡು ತುಳಸಿ ಸೊಪ್ಪನ್ನ ಒಣಕಲ್ಲಿನಲ್ಲಿ ನುಣ್ಣಗೆ ರುಬ್ಬಿ ಹಸುಗಳ ಮೈಗೆ ಸವರಿ ಅದು ಒಣಗೋ ತನಕ ಬಿಟ್ರೆ ಹಸುವಿನ ಮೈ ಕಚ್ಚಿ ರಕ್ತ ಹೀರೋ ಉಣ್ಣೆಗಳು ಉದುರಿ ಬೀಳ್ತವೆ ಅನ್ನೋದು ಪಶುವೈದ್ಯರ ಅಭಿಪ್ರಾಯ. ತುಳಸಿ ರಸವನ್ನು ಬಳಸೋ ವಿಧಾನ. ಗಂಡು ತುಳಸಿ ಎಲೆಗಳನ್ನು ಜಜ್ಜಿ ಅದರ ರಸವನ್ನು ಹಿಂಡಿ ತೆಗೆದುಕೊಳ್ಳಿ. ಈ ರಸಕ್ಕೆ ಸ್ವಲ್ಪ ಬೇವಿನ ಎಣ್ಣೆ ಅಥವಾ ಕರ್ಪೂರದ ಪುಡಿಯನ್ನು ಸೇರಿಸಿದರೆ ಅದರ ತೀಕ್ಷ್ಣತೆ ಹೆಚ್ಚುತ್ತೆ. ಈ ಮಿಶ್ರಣವನ್ನು ಒಂದು ಸ್ಪ್ರೇ ಬಾಟಲಿಗೆ ಹಾಕಿ ಪ್ರಾಣಿಗಳ ಕಣ್ಣು ಮತ್ತು ಬಾಯಿಗೆ ತಗುಲದಂತೆ ಜಾಗರೂಕತೆಯಿಂದ ಮೈ ಮೇಲೆ ಸ್ಪ್ರೇ ಮಾಡಿ. ಇದು ನೊಣ ಮತ್ತು ಸೊಳ್ಳೆಗಳು ಕಚ್ಚದಂತೆ ತಡೆಯುತ್ತೆ. ಕೊಟ್ಟಿಗೆಯ ಸ್ವಚ್ಛತೆಗೆ ಉಪಾಯ. ಉಣ್ಣೆಗಳು ಪ್ರಾಣಿಗಳ ಮೈಮೇಲಷ್ಟೇ ಅಲ್ಲದೆ ಕೊಟ್ಟಿಗೆಯ ಗೋಡೆ ಹಾಗೂ ಮಣ್ಣಿನ ಬಿರುಕುಗಳಲ್ಲಿ ಮೊಟ್ಟೆ ಇಟ್ಟು ಬೆಳೀತವೆ. ಆದ್ರಿಂದ ಗಂಡು ತುಳಸಿ ಎಲೆಗಳನ್ನು ನೀರಿನಲ್ಲಿ ಹಾಕಿ ಚೆನ್ನಾಗಿ ಕುದಿಸಿ ಆ ಕಷಾಯವನ್ನು ಕೊಟ್ಟಿಗೆಯ ಮೂಲೆ ಮೂಲೆಗಳಿಗೆ ಸಿಂಪಡಿಸೋದ್ರಿಂದ ಉಣ್ಣೆಗಳ ಸಂತತಿ ಸಂಪೂರ್ಣವಾಗಿ ನಾಶವಾಗುತ್ತೆ.